ಪ್ರಕರಣದ ಬಗ್ಗೆ ನೋಡ್ತಾ ಇದ್ದಾರೆ ದರ್ಶನ್ ಅವರು ಕೆಲಸ ಮಾಡಿದ್ರೆ ಅನ್ಸುತ್ತೆ? ಖಂಡಿತ ಇಲ್ಲ. ಓಕೆ, ಏನನ್ಸುತ್ತೆ? ದರ್ಶನ್ ಬೇಗ ಬರಬೇಕು, ಅವನಿಗೋಸ್ಕರ ನಾವೆಲ್ಲ ಕಾಯ್ತಾ ಇದೀವಿ. ಬೇಗ ಬರಲಿ ದರ್ಶನ್ ಅಂತ ದೇವರಲ್ಲಿ ಕೇಳ್ಕೊಂತೀನಿ. ಖಂಡಿತ ಆ ಥರ ಮಾಡಿರಲ್ಲ ದರ್ಶನ್. ಯಾಕೆಂದ್ರೆ ಅವನು ಒಂದು ಹೆಣ್ಣಿಗೆ ಮಾಡಿದ ಅದು ತಪ್ಪು. ಅವನು ನಮ್ಮ ಹೆಣ್ಮಕ್ಳಿಗೆ ಆಗಲಿ ಯಾರು ಚುನಾಯಿಸಿದ್ರೆ ಬಿಡ್ತೀವಾ, ಹಂಗ್ ಮಾಡ್ಬಿಡ್ತೀವಿ ಹಿಂಗ್ ಮಾಡ್ಬಿಡ್ತೀವಿ ಅಂತೀವಿ. ಅದು ದರ್ಶನ್ ಮಾಡಿರೋ ತಪ್ಪೇನಿಲ್ಲ. ಅವನಿಗೋಸ್ಕರ ನಾವು ವೇಟ್ ಮಾಡ್ತಾ ಇದೀವಿ. ದೇವ್ರ ಕೇಳ್ಕೊಂಡು ಬಂದಿದ್ದೀನಿ ಬೇಗ ರಿಲೀಸ್ ಆಗಲಿ. ಯಾಕಂದ್ರೆ ನಮ್ಮ ಮನೆಯಲ್ಲೆಲ್ಲ ಸಿನಿಮಾ ಇಂಡಸ್ಟ್ರಿಯಲ್ಲೇ ಕೆಲಸ ಮಾಡೋದು. ಆದ್ರಿಂದ ನಾವು ಅವ್ರ ಕಡೆಯಿಂದ ಅನ್ನ ತಿಂತಾ ಇದೀವಿ ಅಂದ್ರೆ ಕೃತಜ್ಞತೆ ಇರಬೇಕು. ಆದ್ರಿಂದ ದರ್ಶನ್ ಬೇಗ ಇವತ್ತು ರಿಲೀಸ್ ಆಗ್ತಾರೆ ಅನ್ನೋ ನಂಬಿಕೆಯಿಂದ ಬಂದಿದ್ದೀವಿ. ಆಗಲೇಬೇಕು. ಅಂದ್ರೆ ಏನನ್ಸುತ್ತೆ ಈ ಪ್ರಕರಣದಲ್ಲಿ ಇವರು ಭಾಗಿಯಾಗಿರೋದು? ಇಷ್ಟುದ್ದ ಹೇಳಿದ್ದಾರೆ ಅಲ್ವಾ, ನಿಜಾಂಶ ಯಾರು ತಿಳ್ಕೊಂಡು ಮಾತಾಡಲ್ಲ. ಈಗ ಎಷ್ಟೇ ಬಂದ್ರು ಎಷ್ಟು ಜನ ಬೆಂಗಳೂರು ಸಿಟಿಲಿ ಎಷ್ಟು ಜನ ಹುಡುಗಿರಿಗೆ ರೇಪು ಅದು ಇದು ಎಲ್ಲ ನಡೀತಾ ಐತೆ. ಅದನ್ನ ಯಾಕೆ ದಂಡಿಸಲ್ಲ? ಮತ್ತೀಗ ಅವ್ರು ಮಾಡಿರೋದು ತಪ್ಪಿಲ್ಲ. ಖಂಡಿತ ಬರಲೇಬೇಕು ದರ್ಶನ್. ಅಷ್ಟು ಕಾನ್ಫಿಡೆಂಟ್ ಹೆಂಗ್ ಬರುತ್ತೆ ನಿಮ್ಗೆ? ಅಂದ್ರೆ ಏನಕ್ಕೆ ದರ್ಶನ್? ನಂಬಿಕೆನೇ ಜೀವನ, ನಂಬಿಕೆನೇ ಬದುಕು, ನಂಬಿಕೆನೇ ದರ್ಶನ್. ಪ್ರಥಮ ಅವರು ದರ್ಶನ್ ಫ್ಯಾನ್ಸ್ಗಳು ಏನು ಅವ್ರ ಅಪ್ಪ ಅಮ್ಮನೇ ನೋಡ್ಕೊಂಡು ಬಿಗ್ ಬಾಸ್ ಮನೇಲೆ ಹುಚ್ಚ ಆಡ್ದಂಗ ಅವನು. ಅದು ರಾಂಗ್ ಅನ್ಸುತ್ತಾ ನಿಮ್ಗೆ? ದರ್ಶನ್ ಫ್ಯಾನ್ಸ್ಗಳು ಆತರ ಇದಾರೆ ಅಂತ? ದರ್ಶನ್ ಸೇರೆ ಮಾಡ್ತಾ ಇದೀವಿ. ಇಲ್ಲ, ದರ್ಶನ್ ಬಂದೇ ಬರ್ತಾರೆ ಹೇಳೋದು. ಸರ್, ಈಗ ನಮಗೆ ಬಾಸ್ ಅವರು ಈಚೆ ಬರಬೇಕು ಅಷ್ಟೇ, ಏನಿಲ್ಲ. ಕಾನೂನು ಅಂದಮೇಲೆ ಎಲ್ಲರೂ ಒಂದೇ. ಬಟ್ ಸಾಕ್ಷಿ ಎಲ್ಲ ಇದೆಯಲ್ಲ. ಬಟ್ ಅವ್ರಿಗೆ ಇನ್ನೊಂದು ಏನಂದರೆ ಎಲ್ಲ ಅಪೋಸಿಟ್ ಇರೋದು. ಉಮಾಪತಿ ಆಗಿರ್ಬೋದು, ಅವರಾಗಿರ್ಬೋದು, ಎಲ್ಲ ದುಶ್ಮನ್ಗಳೇ ಇರೋದು ಅವ್ರಿಗೆ. ಅದಕ್ಕೆ ಅವರು ಮಾತಾಡೋಕೆ ಅವಶ್ಯಕತೆ ಯಾರಿಗೂ ಕೊಡ್ತಾ ಇಲ್ಲ. ಏನಂತ ಹೇಳೋದು ಸರ್? ಅವ್ನು ತಿಳ್ಕೊಂಡು ನನ್ನ ಮಗ ಒಂದೇ ಮಾತಲ್ಲಿ ಹೇಳ್ಬೇಕಂದ್ರೆ ಏನಕ್ಕೆ ಸರ್? ಯಾರು ಒಬ್ರಿಗೆ ಇದ್ದಾರೆ ಅದು ಬಾಸ್ ಅವ್ರು. ಸರ್, ಬಾಸ್ ಈಚೆ ಇರ್ಬೇಕಾದ್ರೆ ಎಷ್ಟೋ ಜನ ಬಂದು ಸಪೋರ್ಟ್ ಕೊಟ್ಟಿವ್ರು. ಇವತ್ತಿಗೆ ಸ್ಟೇಷನಲ್ಲಿ ಅವರೇ ಯಾರೂ ಬರ್ತಾಯಿಲ್ಲ. ಯಾರು ಒಬ್ಬರು ಕೂಡ ಯಾರೂ ಬರ್ತಾಯಿಲ್ಲ, ಯಾರೂ ಬರಲ್ಲ. ಅಷ್ಟೇ, ಇನ್ನೇನಿಲ್ಲ ಸರ್. ಅವ್ರಿಗೆ ಇನ್ನೂ ತನಿಖೆ ಮಾಡ್ತಾವ್ರೆ, ಏನಂತ ಗೊತ್ತಾಗುತ್ತೆ ಸ್ವಲ್ಪ. ಸರ್, ಇವತ್ತಿಗೆ ಗಲ್ಲಿಯಲ್ಲೂ ಏರಿಯಾದಲ್ಲಿ ರೇಪ್ಗಳು ಮರ್ಡರ್ಗಳು ಆಯ್ತೈತೆ. ಯಾರೂ ಕೇಳ್ತಾಯಿಲ್ಲ. ಅದಕ್ಕೆ ಯಾರು ನ್ಯಾಯ ಕೊಡಿಸ್ತಾವ್ರ? ನೀನೊಬ್ಬ ಲೇಡೀಸು ಸ್ಟೇಟ್ಮೆಂಟ್ ಕೊಟ್ಟರು, 2 ಜನ ಬಾಯ್ಸು ರೇಪ್ ಮಾಡೋರಂತ. ಅವ್ರಿಗೆ ಯಾರು ನ್ಯಾಯ ಕೊಡಿಸ್ತವ್ರ? ಯಾರು ಕೊಡಿಸ್ತಾಯಿಲ್ಲ ಸರ್. ಎಲ್ಲ ಕಡೆ ಆಯ್ತಾನೇ ಇದೆ. ಏನೋ ಅಮಾಯಕ ಸಿಕ್ಬಿಟ್ಟವನಂತ ಹಾಕೊಂಡು ರುಬ್ಬೋದಲ್ಲ ಸರ್. ಅವ್ರು ಒಂದು ಕೆಟ್ಟ ಕೆಲಸಕ್ಕೆ ಎಷ್ಟು ಒಳ್ಳೆ ಕೆಲಸ ಮಾಡೋರು ಗೊತ್ತಾ? ಯಾರಿಗಾದ್ರೂ ಗೊತ್ತಾ? ಯಾರಿಗೂ ಗೊತ್ತಿಲ್ಲ. ಏನು ಹೇಳೋಕ್ಕಾಗಲ್ಲ ಸರ್. ಎಲ್ಲ ದುಶ್ಮನ್ಗಳೇ ಇರೋದು ನಮ್ಮ ಬಾಸ್ಗೆ. ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ ಅಷ್ಟೇ ಸರ್. ದರ್ಶನ್ ಅವರು ಕರ್ನಾಟಕ ಆಸ್ತಿನವರು. ಅವ್ರಿಗೆ ಫಾಲೋವರ್ಸ್ ಹೆಂಗಿದ್ದಾರೆ ಅಂದರೆ, ರಾಜ್ಕುಮಾರ್, ವಿಷ್ಣುವರ್ಧನ್, ಅಂಬರೀಷ್ ಅವ್ರಿಗೆ ಏನಿದ್ರು ಆ ಲೆವೆಲಲ್ಲಿ ಫ್ಯಾನ್ ಫಾಲೋವರ್ಸ್ ಇದ್ದಾರೆ. ಇವತ್ತಿದೊಂದು ಕಪ್ಪು ಚುಕ್ಕಿ ಬಂದಿದೆ, ಬರಬಾರ್ದಾಗಿತ್ತು. ಅವ್ರು ತಪ್ಪು ಮಾಡಿದಾರೋ ಇಲ್ಲೋ ನಮಗೂ ಗೊತ್ತಿಲ್ಲ, ನಿಮಗೂ ಗೊತ್ತಿಲ್ಲ, ಯಾವ ಮೀಡಿಯಾದವ್ರಿಗೆ ಗೊತ್ತಿಲ್ಲ. ಅದನ್ನ ಪದೇ ತೋರಿಸೋದು ತಪ್ಪು. ಕೋರ್ಟು ಸರ್, ಯಾರೋ ಕೆಲವರು 4 ಜನ ಹಂಗೆ ಮಾಡ್ತಾರೆ. ಹಂಗಿಂದ ಈಗ 100 ಜನದಲ್ಲಿ 4 ಜನ ಮಾಡಿದಾಗ 96 ಜನಕ್ಕೆ ಕೆಟ್ಟ ಹೆಸರು ಬರುತ್ತಾ ಅಲ್ವಾ? ಇರ್ತಾರೆ ಒಂದು 4 ಜನ, ಅದರಲ್ಲಿ 100 ಜನ ಇದ್ದಾರೆ, 1000 ಜನ, ಲಕ್ಷಾಂತರ ಜನ ಇದ್ದಾರೆ ಅವರ ಅಭಿಮಾನಿಗಳು. ಆದರೆ ಇದು ತಪ್ಪು. ಅದು ಆ ಥರ ಎಲ್ಲ ಮಾಡಬಾರ್ದು. ತಾಳ್ಮೆಯಿಂದ ಕಾದು ನೋಡಬೇಕು. ತಪ್ಪು ಮಾಡಿದ್ರೆ ಶಿಕ್ಷೆ ಆಗುತ್ತೆ, ತಪ್ಪು ಮಾಡಿಲ್ಲ ಅಂದರೆ ಆಚೆ ಬರ್ತಾರೆ ಅಷ್ಟೇ. ನಮ್ಮ ಕೈಲಿ ನಿಮ್ಮ ಕೈಲಿ ಏನಿಲ್ಲ. ಇರ್ಬೋದು. ಯಾಕೆಂದರೆ ಒಂದು ಹೆಣ್ಣಿಂದನೇ ಉನ್ನತಿ ಇದೆ, ಒಂದು ಹೆಣ್ಣಿಂದನೇ ಅವನತಿನೂ ಇದೆ. ಅವ್ರಿಗೆ ವಿಜಯಲಕ್ಷ್ಮಿ ಅವರು ಬಂದಾಗ ಎಷ್ಟು ಆವಾಗ ಮೆಜೆಸ್ಟಿಕ್ಕಲ್ಲಿದ್ದರು. ಅವಾಗೆಲ್ಲ ನಾವೆಲ್ಲ ನೋಡಿದ್ವಿ. ಮೆಜೆಸ್ಟಿಕ್ಕಲ್ಲಿ ಗಾಂಧಿ ಕ್ಲಾಸಿಂದ ನಾನು ನೋಡ್ಕೊಂಬಂದಿದ್ದಾನೆ. ಅವಾಗ ನಾನು ಬಂದು 20 ವರ್ಷ ಆಗಿದೆ ಬೆಂಗಳೂರಿಗೆ. ಮೆಜೆಸ್ಟಿಕ್ಕಿಂದ ನೋಡ್ಕೊಬಂದೆ. ಅವ್ರು ನೋಡಿದ್ರೆ, ಅವರ ಅಭಿಮಾನಿಗಳು ನೋಡಿದ್ರೆ ಖುಷಿಯಾಗಿ, ನಾವು ಟಿ ವಿಲಿ ಮೊಬೈಲ್ ನೋಡ್ತಾಯಿದ್ರೆ ಖುಷಿ ಆಗುತ್ತೆ. ಏನಪ್ಪ ಮನಸ್ಸು ಹೆಂಗಿದ್ದು. ಮೆಜೆಸ್ಟಿಕ್ಕಲ್ಲಿ ಸರ್ ಆರ್ಕೆಸ್ಟ್ರಾಗಳು ಮಾಡಿದಾಗ ಎದುರಿಗೆ ಸಿಗ್ತಾಯಿದ್ರು ನಮ್ಮ ರಾಜೇಂದ್ರ ಇಂಡಸ್ಟ್ರಿಯಲ್ ಟೌನಲ್ಲೆಲ್ಲ. ಅವಾಗೆಲ್ಲ ಅವ್ರು ನೋಡಿ ಅವ್ರ ಕೈ ಮುಟ್ಟಿ ಮಾತಾಡ್ಸಿದ್ದೀವಿ. ಇವತ್ತು ಅವ್ರು ನೋಡೋಕ್ಕೂ ಆಗಲ್ಲ, ಮುಟ್ಟೋಕ್ಕೂ ಆಗಲ್ಲ. ಅಷ್ಟು ಲೆವೆಲ್ಗೆ ಫ್ಯಾನ್ಸ್ ಫಾಲೋಯಿಂಗ್ ಇದೆ. ಅವ್ರಿಗೆ ಈ ಥರ ಒಂದು ಕಪ್ಪು ಚುಕ್ಕಿ ಬತ್ತಲ್ಲ ಅನ್ನೊಂದು ಬೇಜಾರಿದೆ. ಆದಷ್ಟು ಬೇಗ ಇದೆಲ್ಲ ಕಳೆದು ಹೊರಗೆ ಬಂದು ಮತ್ತೆ ಅವರು ಎಂದಿನಂತೆ ಒಳ್ಳೆ ರೀತಿಯಲ್ಲಿ ಇನ್ನೂ ಫ್ಯಾನ್ಸ್ ಫಾಲೋವರ್ಸ್ನ ಮುಂದುವರಿಸ್ಕೊಂಡು ಹೋಗೋದು. ಇಲ್ಲ ಸರ್, ಯಾಕಂದರೆ ನೋಡಿ, ಲಾಕ್ಡೌನ್ ಟೈಮಿಂದನೂ ಒಂದು ಸಣ್ಣ ಪ್ರಾಣಿ ಪಕ್ಷಿಗೂ ಅವರು ನೋವಾಗ್ದಿರಂಗೆ ನೋಡ್ಕೊಂಡವರು. ಅವರು ಬ್ರ್ಯಾಂಡ್ ಅಂಬಾಸಿಡರ್ ಅಂತ ತೀರ್ಮಾನ ಆದಮೇಲೆ ಸಿಕ್ಕಾಪಟ್ಟೆ ಜನ ಪ್ರಾಣಿಗಳನ್ನ ಅಡಾಪ್ಟ್ ಮಾಡಿದ್ರು. ಆ ಥರ ವ್ಯಕ್ತಿ ಒಂದು ಸಣ್ಣ ಪ್ರಾಣಿಗೂ ನೋವಾಗೆಲ್ಲ ಆ ಥರ ನೋಡ್ಕೋತಾರೆ ಅಂದರೆ ನೀವು ಲೆಕ್ಕ ಹಾಕಿ ಅದು ಅಭಿಮಾನಿ ಅಂತ ಅವ್ನು ಹೇಳ್ಕೊತಾರೆ ರೇಣುಕಾ ಸ್ವಾಮಿ. ಅವ್ರ ಅಭಿಮಾನಿನೋ ಇಲ್ಲೋ ಗೊತ್ತಿಲ್ಲ. ಅವ್ರ ಮನೆಯವ್ರು ನೋಡ್ರೆ ನಾವು ಕನ್ನಡ ಚಿತ್ರರಂಗ ಸಿನಿಮಾನೇ ನೋಡೋಲ್ಲ ಅಂತಾರೆ. ಅವರು ರಾಜ್ಕುಮಾರ್ ಸರ್ದು ಗಂಧದ ಗುಡಿ, ಕಸ್ತೂರಿ ನಿವಾಸ ಬಿಟ್ಟು ಯಾವ ಸಿನಿಮಾನೂ ನೋಡಿ, ಏನೋ ಕಾಮಿಡಿ ಮಾತ್ರ ನೋಡ್ತಾರಂತೆ. ಅವ್ರು ಹೆಂಗಪ್ಪ ದರ್ಶನ್ ಅಭಿಮಾನಿ? ಅವ್ರು ಮಿಸ್ಸಸ್ ಹೇಳಿದ್ದಾರೆ, ನಾ ಯಾವ ಅಭಿಮಾನಿನೂ ಅಲ್ಲ ಸರ್, ಅದು ಇಲ್ಲ ಸರ್ ಅಂತ. ಅದರಲ್ಲಿ ಅವ್ರು ಅಭಿಮಾನಿ ಅಂತ ಅಂದರು, ಅದು ಬಿಡಿ, ಅದು ಬೇರೆ ಮ್ಯಾಟ್ರು. ಅಭಿಮಾನಿ ಅಂತ ಅನ್ಕೊಂಡು ಬಂದರೆ ಅವ್ರನ್ನ ಹೆಂಗೆ ಸಾಯಿಸ್ಬಿಡ್ತಾರೆ ಅಂತ ನನ್ನ ಪ್ರಶ್ನೆ. ಅದು ಆಗಿರಲ್ಲ, ಚಾನ್ಸ್ ಇಲ್ಲ. ಬೇಕಾದ್ರೆ ಬಾಸ್ ಬಂದು ವಾರ್ನ್ ಮಾಡಿ ಹೋಗಿರ್ತಾರೆ, ಈ ಥರ ಇದೆಲ್ಲ ತಪ್ಪು ಅದು ಇದು ಅಂತ.
ಬಟ್ ಜೊತೆಲಿರೋರು ಮಾಡಿರೋ ತಪ್ಪಿಗೆ ಇವ್ರು ತಗ್ಲಾಕೊಂಡಿದ್ದಾರೆ. ಅದು ಭಾಳ ನೋವಿದೆ. ಅದರಿಂದ ಇವಾಗ ಆಚೆ ಬರೋದು ಅಷ್ಟೇ ಇವಾಗ ಇಂಪಾರ್ಟೆಂಟು ಸರ್. ಓಕೆ, ಈ ಕಾರಣಕ್ಕೆಲ್ಲ ಪವಿತ್ರ ಗೌಡವನೇ ಕಾರಣ ಅಂದರೆ ಅವರೇ ಸ್ಕೆಚ್ ಹಾಕಿ ಮಾಡ್ತಿರೋದು ಸರ್? ಇಲ್ಲ ಸರ್, ಅದು ಅವ್ರದ್ದು ಪರ್ಸ್ನಲ್ ಏನೇ ಇರ್ಬೋದು ಸರ್. ಇವಾಗ ಎಕ್ಸಾಂಪಲ್ ಅವರು ಪವಿತ್ರ ಗೌಡ ಅವರಿಂದನೇ ಇಷ್ಟೆಲ್ಲ ಆಗಿದ್ದು ಅಂತ ಅನ್ಬೋದು. ಬಟ್ ನೀವೇ ಯೋಚನೆ ಮಾಡಿ, ನಿಮ್ಮನ್ನ ಬೇಕಿತ್ತ ಇದು ಅಂತ ಅನ್ಸುತ್ತೆ ಸರ್. ಇವಾಗ ಅವ್ರ ಪರ್ಸ್ನಲಲ್ಲಿ ಇವಾಗ 12-13 ವರ್ಷದಿಂದ ಅವ್ರ ಜೊತೆಗಿದ್ದಾರೆ. ಇವಾಗ ಫ್ರೆಂಡ್, ಆ್ಯಸ್ ಎ ಫ್ರೆಂಡ್ ಅವ್ರು ಹೇಳಿರೋದು. ಎಲ್ಲೂ ಕೂಡ ಅವ್ರು ನನ್ನ ವೈಫ್ ಅದೆಲ್ಲ ಅವ್ರು ಏನು ಹೇಳಿಲ್ಲ, ಆ್ಯಸ್ ಎ ಫ್ರೆಂಡ್ ಅಂತ ಹೇಳ್ಕೊಂಡಿದ್ದಾರೆ. ಇವಾಗ ನನ್ನ ಬೆಸ್ಟ್ ಫ್ರೆಂಡ್ಗೆ ಅಷ್ಟು ವರ್ಷದಿಂದ ನನ್ನ ಜೊತೆ ಇದ್ದಾಳೆ ಆ ಹುಡುಗಿ. ಅವಳಿಗೆ ಆ ಥರ ಕೆಟ್ಟದಾಗಿ ನೀನು ಮೆಸೇಜ್ ಕಳಿಸ್ಬಿಟ್ಟು 1.5 ತಿಂಗಳಿಂದ ಟಾರ್ಚರ್ ಮಾಡ್ತಿದ್ದೆ ಅಂದರೆ ಯಾವುದೇ ಫ್ರೆಂಡ್ಗಾಗಲಿ ಫಸ್ಟು ಅವ್ನಿಗೊಂದು 2 ಡೇಟ್ ಹೊಡಿಬೇಕು ಅಂತಲೇ ಮೈಂಡ್ ಬರುತ್ತೆ ಹೊತ್ತು ಯಾರು ಹೋಗಿ ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ಫಸ್ಟ್ ಆ ಹೀಟ್ ಆಫ್ ದಿ ಮೂಮೆಂಟ್ ಯಾರಿಗೂ ಆ ಥರ ಬರಲ್ಲ. ಸೊ ದರ್ಶನ್ ಸರ್ ಅದೇ ಮಾಡೋಕ್ಕೆ ಹೋಗಿರ್ಬೋದು. ಯಾವುದೋ ಗಳಿಗೆಯಿಂದ ಏನೋ ನಡಿಬಾರ್ದಿತ್ತು, ಅನಾಹುತ ನಡೆದೋಗಿದೆ. ಅದು ನಾವು ಒಪ್ಕೊಬೇಕು. ಇವಾಗ ನಡೆದಿರೋ ಅನಾಹುತ ನಾವು ಒಪ್ಕೊಬೇಕು. ಇವಾಗ ನಮ್ಮ ಬಾಸ್ ಮಾಡಿದ್ರು, ಎಲ್ಲ ಮಾಡಿದ್ರು ಅಂತ ಸರಿ ಅನ್ನೋ ಅಭಿಮಾನಿ ಅಲ್ಲ. ತಪ್ಪಾಗಿರೋ ತಪ್ಪು, ಏನು ಮಾಡೋಕ್ಕಾಗಲ್ಲ. ನೋಡ್ಬೇಕು ಇವಾಗ ಏನಾಗುತ್ತೆ ಅಂತ. ಸ್ವಾಭಿಮಾನ ಅಂತ ಬಂದಾಗ ಮಂಡ್ಯದಲ್ಲಿ ಅಂಬರೀಷ್ನೇ ಇದು ಸುಮಲತನೇ ಗೆಲ್ತವ್ರು ನಾವು. ಹೌದು, ಇವತ್ತು ನಮ್ಮ ಬಾಸ್ ಕೊಟ್ಟವೆ ನಮ್ಮ ಹೃದಯ ಹೋಲಿ ಏನೇ ಅಲ್ಲಿ ಭಯ ಬೀಳವ. ಏನು ಅನ್ಸುತ್ತೆ ನಿಮಗೆ ದರ್ಶನ್ ಅವ್ರು ಈ ಒಂದು ಕೆಲಸ ಮಾಡಿದ್ದಾರೆ ಅಂತ ಅನ್ಸುತ್ತಾ? ನಮ್ಮ ಜೀವನದಲ್ಲೇ ಅನ್ಕೊಳ್ಳಲ್ಲ. ಯಾಕಂದ್ರೆ ನನ್ಗೆ ಹೇಳ್ಬಿಟ್ರೆ ನಾ ಮಾಡ್ಬಿಡ್ತೀನಿ. ಓಕೆ, ಅಲ್ಲ ಈಗ ಅವ್ರ ಮೇಲೆ ಒಂದು ಆರೋಪ ಮಾಡಿದಾರಲ್ಲ, TRP ಬೇಕಲ್ಲಣ್ಣ, TRP ಬೇಕು. ಅಯ್ಯೋ ಏನು ಟಿವಿಯವರು ಸೋಷಿಯಲ್ ಮೀಡಿಯಾ ಎಲ್ಲಿ ಈಗ ಯಜ್ಞಳ್ಳಿ ಕಳ್ಸೋದು ಮೊನ್ನೆ ಏನೋ ಹೊಡೆದಾಕ್ರು, ಅದು ಯಾರು ಮನೆ ತೋರಿಸಿಲ್ಲ. ಓಕೆ, ಎಲ್ಲೆಲ್ಲ ಹೊಡೆದಾಕ್ತಾರೆ, ಎಲ್ಲೆಲ್ಲ ಸಾಯಿಸ್ಬಿಡ್ತಾರೆ, ಅದು ಯಾರು ನೋಡಲ್ಲ. ನಮ್ಮ ಮಳವಳ್ಳಿಲೆ 6ನೇ ಕ್ಲಾಸ್ ಹುಡುಗಿ ಮಾಸ್ಟ್ರು ರೇಪ್ ಮಾಡ್ದ, ಅದು ಯಾರು ಬಂದು ಕೇಳಲಿಲ್ಲ. ಓಕೆ, ಅಲ್ಲಲ್ಲೇ ಮುಚ್ಚಾಕ್ಬಿಟ್ಟು. ಇವ್ರೊಬ್ರು ಒಳ್ಳೆ ಅಲ್ವಾ? ಯಾಕೆ ಇವ್ರನ್ನ ಟಾರ್ಗೆಟ್ ಮಾಡ್ತಿದ್ದಾರೆ? ಯಾಕೆ ಟಾರ್ಗೆಟ್ ಮಾಡ್ತಾರೆ ಅಂದ್ರೆ ಇವ್ರಿಗೆ GRP ಬೇಕಲ್ಲಪ್ಪ, ಒಳ್ಳೆ ಇದು ಬೇಕಲ್ಲ. TV9 ಅವು ಇವು ಅವನ ಯಾರೋ ಬಾಂಡ್ಲಿ, ನಾನು ನೋಡಿಲ್ಲ ಅವನ. ಅವ್ರ ಇನ್ನೂ ನೋಡಿಲ್ಲ ನಾವು, ಅವ್ರ ಮಕ್ಕ ಹೆಂಗದೆ ಅಂತಾನೆ. ನಾವೇನು ಇನ್ಮೇಲೆ ಟಿವಿನೇ ತರಲ್ಲ ನಮ್ಮ ಮನೆಗೆ. ಟಿವಿನೂ ಬೇಡ, ಅವ್ರ ತಾಯಿಗೆ ಮೊಬೈಲು ಬೇಡ, ಅಷ್ಟು ಬೇಜಾರಾಗ್ಬಿಡೋದು ನಮಗೆ. ಓಕೆ, ಯಾಕಂದ್ರೆ ಏನೇ ಮಾಡಲಿ ಅವ್ರು ತಪ್ಪು ಮಾಡಿದಾರ. ಅವರು ಮೊನ್ನೆ ದಿನ ನಾನು ಬಂದೆ ಇಲ್ಲಿ ಇದೇ ಸ್ಟೇಷನ್ ಹತ್ರ ಬಂದಾಗ ನಾನು ಕೇಳಿದೆ, ಟಿವಿಯರು ನಾವೇ ನೋಡ್ದು ಅಂದ್ರು. ನೀವೇ ನೋಡಿದ್ರೆ ಯಾಕೆ ತಡಿಲಿಲ್ಲ? ಈಗ ನಿಮ್ಗೆ ಹೊಡಿತಾ ಇರ್ತೀನಿ ನಾನು. ಹೌದು, ನಿಮ್ಗೆ ಹೊಡಿತಾ ಇರ್ತೀನಿ, ತಡಿಬೋದಲ್ಲ? ಹೌದು, ತಡಿಬೋದಲ್ಲ ನೀವು? ತಡಿದೆ ಅಂತ ಇವೆಲ್ಲ ಸುಮ್ಮನೆ ಏನು. ಇನ್ಯಾವುದು ರೋಡ ಬಂದ್ರಿ ಕುರುಬಳ್ಳಿ ಸರ್ಕಾರದಲ್ಲಿ ಎಷ್ಟು ಜನ ಕೂಲಿ ಮಾಡ್ತಾರೆ ಬಂದು ನೋಡಿ. ಕುರುಬಳ್ಳಿ ಸರ್ಕಾರದಲ್ಲಿ ಎಷ್ಟು ಜನ ಮನೆ ಮಠ ಬಿಟ್ಬಿಟ್ಟು ಬಂದು ಅಸ್ಕಮನ್ಗಿರ್ತಾರೆ, ಅವ್ರಿಗೆ ಅನ್ನ ಹಾಕಿ. ಓಕೆ, ಅವ್ರಿಗೆ ಅನ್ನ. ದರ್ಶನ್ ಅವ್ರ ಮೇಲೆ ಯಾಕೆ ನಿಮ್ಗೆ ಇಷ್ಟ ಅಭಿಮಾನ ಅಂದ್ರೆ? ಯಾಕೆ ಅವ್ರನ್ನ ಅಷ್ಟು ಇಷ್ಟಪಡ್ತೀರಾ? ನನ್ನ ಮಗನಿಗೆ ಹೆಸರಿಟ್ಟಿವ್ನಿ ದರ್ಶನ್ ಅಂತ. ಓಕೆ, ನನ್ನ ಮಗ ಬಂದ್ರೆ ಈಗ ಮಾತಾಡೋನು ಅವನು. ನನ್ನ ಮಗನಿಗೆ ಹೆಸರಿಟ್ಟಿವ್ನಿ ನಾನು. ಯಾಕೆ ಅಂತ ಏನೋ ಒಂದು ಅಭಿಮಾನ, ಪ್ರೀತಿ. ಏನಾದ್ರು ಒಳ್ಳೇದು ಮಾಡಿದ್ರೆ ನಿಮ್ಗೆ? 18 ವರ್ಷ ಬಾಂಬೆಲಿ ಇದ್ದೆ ಅಣ್ಣ ನಾನು. 18 ವರ್ಷ ಬಾಂಬೆಲಿದ್ದೆ. 18 ವರ್ಷ ಬಾಂಬೆಲಿದ್ದಾಗ ಕನ್ನಡ ಫಿಲಮು ಜಾಸ್ತಿ ಹೊಡೆದೆ. ಯಾರ್ದು ಗೊತ್ತೇ? ಇವ್ರದ್ದೆ, ಅಲ್ಲಿ ಬಾಂಬೆಲಿ. 18 ವರ್ಷ ಬಾಂಬೆಲಿದ್ದೆ ಅಣ್ಣ ನಾನು. ಕನ್ನಡ ಫಿಲಮ್ ಹೊಡೋದು ಇವ್ರದ್ದೆ ಅಲ್ಲಿ. ಅದು ಬಿಟ್ಟರೆ ನೆಕ್ಸ್ಟು ಶಿವರಾಜ್ಕುಮಾರ್ದು ಅಣ್ಣ ತಂಗಿ ರಿಲೀಸ್ ಆಯ್ತು. ಅದು ಓಡ್ತು. ಅವತ್ತುವೇ ನಾವು ಪ್ರತಿಯೊಬ್ಬರಿಗೂ ಗೌರವ ಕೊಡ್ತೀವಿ. ಓಕೆ, ಪ್ರತಿಯೊಂದು ಹೀರೋಗೂ ಗೌರವ ಕೊಡ್ತೀವಿ, ಯಾರೇ ಆಗಿರಲಿ. ಅವರು ನಮ್ಮ ಅಭಿಮಾನಿನೇ, ನಾವು ಅವ್ರ ಅಭಿಮಾನಿನೇ. ನಾವಲ್ಲಿ 8 ಗ್ಲಾಸ್ ತೊಳಿತಿದ್ದೆ ನಾನು. ಹೌದು, ಬಾಂಬೆಲಿ 8 ಗ್ಲಾಸ್ ತೊಳಿತಿದ್ದೆ. ಹೆಂಗ್ ತೊಳಿತಿದೆ ಅಂದ್ರೆ ಅವತ್ತು ನನ್ನ ಪರಿಸ್ಥಿತಿ ಯಾರಿಗೂ ಹೇಳ್ಕೊಳಕ್ಕಾಗಲ್ಲ. ಅಲ್ಲ, ದರ್ಶನ್ ಅವರು ಈ ಪವಿತ್ರ ಗೌಡ ಸಹವಾಸ ಮಾಡಿ ಅವ್ರ ಮೇಲೆ ಈ ಒಂದು ಆರೋಪ ಬಂತು ಅಂತ ಹೇಳ್ತಾರೆ, ನೀವೇನು ಹೇಳ್ತೀರಾ ಅದಕ್ಕೆ? ಈಗ ಒಂದು ಮಾತು ಹೇಳೋಣ, ಮಾಡಿದ ಗಂಡಸು ಯಾರಣ್ಣ? ನೀವು ಮಾಡಲ್ವೇ? ನಾನೇನೋ ಚಿಕ್ಕವನು, ನೀನು ಇನ್ನೂ ಚಿಕ್ಕವನೇ. ನಾನು ಮಾಡಲ್ವೇ? ಬಾ ಬಾಂಬೆಗೆ 18 ವರ್ಷ ಹೆಂಗಿದ್ದೆ, ನನ್ನ ಕೂದಲು ಎಷ್ಟವೆ ಅಷ್ಟು ನಾನು ಮಾಡಿದ್ದೀನಿ. ಓಕೆ, ಅವರೆಲ್ಲ ಬಂದು ಕಂಪ್ಲೇಂಟ್ ಕೊಡ್ಬೋತಾನೆ. ಅವೆಲ್ಲ ತಪ್ಪೋಣ ಆಗಿರ್ಬೋದು, ಅನಿವಾರ್ಯ. ಅದನ್ನು ನೋಡುಮ, ಭಗವಂತ ಅವನೇ ಸಿನಿಮಾತ್ಮ. ನಾವು ನಂಬಿರೋ ಸಿನಿಮಾತ್ಮ ಯಾವತ್ತೂ ಕೈ ಬಿಡಲ್ಲ. ಓಕೆ, ತಿರುಪತಿ ತಿಮ್ಮಪ್ಪ ಕೈ ಬಿಡಲ್ಲ. ನೋಡುಮ, ಇನ್ನೂ ಭಾಳ ಟೈಮ್ ಅದೇ. ಯಾರಿಗೆ ಯಾಕೆ ಎದ್ಕೋಬೇಕು? ನಾನು ದೇವ್ರ ಹಣೆಗೋರಲ್ಲ, ಬರ್ತೀನಿ, ಹೋಯ್ತೀನಿ, ನೋಡ್ತೀನಿ. ಡೈಲಿ ಬರ್ತಾನೆ ಮನೆಯಿಂದ.